ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಯಿತು. ಈಗ ರಾಜ್ಯದ ಬಿಜೆಪಿಯ ಈ ಭಿನ್ನಮತಕ್ಕೆ ಬಣ ರಾಜಕಾರಣಕ್ಕೆ ಮದ್ದರಿಲಿಕ್ಕೆ ಬಿಜೆಪಿಯ ವರಿಷ್ಠರು ಮುಂದಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ದೆಹಲಿ ಚುನಾವಣೆಯ ಫಲಿತಾಂಶ ಮುಗಿತು. ಈಗ ರಾಜ್ಯ ಬಿಜೆಪಿಯತ್ತ ಚಿತ್ತವನ್ನ ಹರಿಸ್ತಾರ ವರಿಷ್ಠರು. ಕರ್ನಾಟಕದ ಕೇಸರಿ ಕಲಹಕ್ಕೆ ಶೀಘ್ರದಲ್ಲಿಯೇ ಹೈಕಮಾಂಡ್ ಮದ್ದರಿಯುವಂತಹ ಸಾಧ್ಯತೆ. ತಾವೇ ತರಿಸಿಕೊಂಡಂತಹ ವರದಿಗಳನ್ನಾಧರಿಸಿ ಬಿಗ್ ಡಿಸಿಷನ್ ಅನ್ನ ಅನೌನ್ಸ್ ಮಾಡ್ತಾರೆ. ಸದ್ಯ ವರಿಷ್ಠರೆದುರು ಇರುವಂತಹ ಅವಕಾಶಗಳೇನು, ಷರತ್ತುಗಳನ್ನು ವಿಧಿಸಿ ವಿಜಯೇಂದ್ರ ಅವರನ್ನ ಕಂಟಿನ್ಯೂ ಮಾಡ್ತಾರ. ಫೆಬ್ರವರಿ 20ರ ಒಳಗೆ ರಾಜ್ಯಾಧ್ಯಕ್ಷರ ಆಯ್ಕೆಯೂ ಕೂಡ ಕಂಪ್ಲೀಟ್ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಈ ಮೂಲಕ ಫುಲ್ ಸ್ಟಾಪ್ ಅನ್ನ ಇಡ್ತಾರ ಬಿಜೆಪಿಯ ವರಿಷ್ಠರು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆ ರೆಬಲ್ಸ್ ಎಲ್ಲ ದೆಹಲಿಗೆ ಹೋಗಿದ್ದು, ವರಿಷ್ಠರನ್ನ ಭೇಟಿ ಆಗೋದಕ್ಕಾಗದೇನೆ ವಾಪಸ್ ಬಂದಿದ್ದು, ಇವೆಲ್ಲ ಸಾಕಷ್ಟು ಬೆಳವಣಿಗೆಗಳಾಯಿತು. ಅದಾದಮೇಲೆ ಭಿನ್ನಮತೀಯ ಗುಂಪಿನ ಸದಸ್ಯರೊಬ್ಬರು ಫೆಬ್ರವರಿ 20 ಗುಡ್ ನ್ಯೂಸ್ ಸಿಗುತ್ತೆ ಕಾಯ್ತಾ ಇರಿ ಅಂತ ಹೇಳಿದ್ದು. ಹಾಗಾಗಿ ಈ ದೆಹಲಿ ಗೆಲುವಿನ ಹುಮ್ಮಸ್ಸಿನಲ್ಲಿರುವಂತಹ ವರಿಷ್ಠರು ಈಗ ರಾಜ್ಯ ಬಿಜೆಪಿಗೆ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳೇನು? BY ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತಹ ಸಾಧ್ಯತೆ ಏನಿದೆ, ಇದು ಹೈಕಮಾಂಡ್ ಮುಂದಿರುವಂತಹ ಆಯ್ಕೆ ನಂಬರ್ 1. ಎರಡನೇದು, ಷರತ್ತನ್ನು ವಿಧಿಸಿ ವಿಜಯೇಂದ್ರ ಅವರನ್ನ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ನಂಬರ್ 3, ಕೋರ್ ಕಮಿಟಿ ತೀರ್ಮಾನವೇ ರಾಜ್ಯದ ಮಟ್ಟಿಗೆ ಅಂತಿಮ. ಈಗಾಗಲೇ ಹಲವು ವರದಿಗಳು ವರಿಷ್ಠರನ್ನ ಕೈ ಸೇರಿದೆ. ಹಾಗಾಗಿ ವರಿಷ್ಠರ ನಡೆ ತೀರ್ಮಾನ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ. ಕೋರ್ ಕಮಿಟಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಕೂಡ ವರಿಷ್ಠರು ಮಾಡಬಹುದು. ಎಲ್ಲವೂ ಕೂಡ ವರಿಷ್ಠರ ಕೈಯಲ್ಲಿದೆ. ಬಟ್ ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಕಾರ್ಯಕರ್ತರ ಆಗ್ರಹ ಆಗಿರುವಂಥದ್ದು. ಕೋರ್ ಕಮಿಟಿಗೆ ಇನ್ನಷ್ಟು ಹಿರಿಯ ಸದಸ್ಯರನ್ನ ಆಯ್ಕೆ ಮಾಡುವಂತಹದ್ದು, ಅದರ ಜೊತೆಗೇನೆ ಪದಾಧಿಕಾರಿಗಳಲ್ಲಿ 50-50 ಸೂತ್ರ ರಚನೆ ಮಾಡುವಂತಹದ್ದು, ಅದರ ಜೊತೆಗೇನೆ ರಾಜ್ಯ ಬಿಜೆಪಿಗೆ ಹೊಸ ರಾಜ್ಯ ಉಸ್ತುವಾರಿ ನೇಮಕ ಮಾಡುವಂತಹ ಸಾಧ್ಯತೆ. ಮೋಹನ್ ದಾಸ್ ಅಗರ್ವಾಲ್ ಅವರು, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಅವರ ವಿರುದ್ಧವೇ ರಾಮುಲು ಆಗಿರಬಹುದು, ಯತ್ನಾಳ ಅವರಾಗಿರಬಹುದು ಆರೋಪ ಮಾಡಿದ್ರು. ಹಾಗಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬದಲಾವಣೆಯ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನ ನೇಮಿಸಿ ಅಧ್ಯಕ್ಷರನ್ನ ಕಂಟ್ರೋಲ್ ಮಾಡುವ, ಅವರಿಗೆ ಲಗಾಮ್ ಹಾಕುವಂತಹ ಒಂದು ಆಪ್ಷನ್ ಕೂಡ ವರಿಷ್ಠರ ಮೇಲಿದೆ. ಬಟ್ ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ತಾರೆ, ಅದರಿಂದ ಬಣ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ನಿಲ್ಲುತ್ತಾ ಕಾದ್ ನೋಡ್ಬೇಕಿದೆ.